ಮುಂಜಾನೆಯ ಮಂಜಿನಲ್ಲಿ ವೃದ್ಧ ರಂಗಪ್ಪ ತಣ್ಣನೆಯ ನೀರಿನಲ್ಲಿ ಎದ್ದು ಎತ್ತುಗಳನ್ನು ಕಟ್ಟಿಕೊಂಡು ಹೊಲಕ್ಕೆ ಹೊರಡುತ್ತಾರೆ. ಗೌರಮ್ಮ ಒಳೆಯ ಮುಂದೆ ಕುಳಿತು ಒಣಗಿದ ಸೌದೆಯಿಂದ ಬೆಂಕಿ ಹಚ್ಚಲು ಕಷ್ಟಪಡುತ್ತಾಳೆ. ಅಮ್ಮ, ನಿನಗೆ ಅಸ್ತಮ ಜಾಸ್ತಿ ಆಗಿದೆ. ಇವತ್ತು ನೀನು ಬೇರೆಯವರ ತೋಟಕ್ಕೆ ಕೆಲಸಕ್ಕೆ ಹೋಗಬೇಡಮ್ಮ. ನಾನು ಓದಿದ್ದು ಸಾಕು. ನಾನು ಅಪ್ಪನ ಜೊತೆ ಕೂಲಿ ಕೆಲಸಕ್ಕೆ ಹೋಗುತ್ತೀನಿ. ಹುಚ್ಚು ಮುಂಡೆದೆ ಮುಚ್ಕೋ. ನಾವಿಬ್ಬರು ಸತ್ತರೂ ಪರವಾಗಿಲ್ಲ, ನೀನು ದೊಡ್ಡ ಸಾಹೇಬ್ನಾಗಬೇಕು. ನಿನ್ನ ಕೈಯಲ್ಲಿ ಈ ಮಣ್ಣು ಬೆವರು ಬೇಡಪ್ಪ, ಪೆನ್ನು ಹಿಡಿಯಬೇಕು. ಹೋಗು, ಚೆನ್ನಾಗಿ ಓದು. ಹೌದು ರಾಮು, ಸಾಲ ತೀರದಿದ್ದರೂ ಹೋಗ್ಲಿ ಬಿಡು. ನಮ್ಮ ಜಮೀನು ಅಡವಿಟ್ಟಾದರೂ ನಿನ್ನ ಕಾಲೇಜ್ ಫೀಸ್ ಕಟ್ತೀನಿ. ನೀನು ಮಾತ್ರ ನಗರಕ್ಕೆ ಹೋಗಿ ದೊಡ್ಡ ನೌಕರಿ ಹಿಡಿಯಬೇಕು. ಕೆಲವು ವರ್ಷಗಳ ನಂತರ ಪೋಸ್ಟ್ಮನ್ ಅಲ್ಲಿಯ ಮನೆಗೆ ಬರುತ್ತಾರೆ. ರಾಮುವಿಗೆ ಬೆಂಗಳೂರಿನ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ತಿಂಗಳಿಗೆ ಭಾರಿ ಸಂಬಳದ ಕೆಲಸ ಸಿಕ್ಕಿರುವ ಅಪಾಯಿಂಟ್ಮೆಂಟ್ ಆರ್ಡರ್ ತರುತ್ತಾರೆ. ನನ್ನ ಮಗ ಸಾಹೇಬ್ನಾದ, ಜನರೇ ಕೇಳಿ, ನನ್ನ ರಾಮು ದೊಡ್ಡ ಆಫೀಸರ್ ಆದ. ರಾಮುವಿಗೆ ದಿಷ್ಟಿ ತೆಗೆಯುತ್ತಾ ಗೌರಮ್ಮ, ಕಂದ, ನಗರಕ್ಕೆ ಹೋದರೂ ನಮ್ಮ ಹಳ್ಳಿಯನ್ನು, ಈ ಬಡತನವನ್ನು ಮರೆಯಬೇಡಪ್ಪ. ಇಲ್ಲ ಅಮ್ಮ, ನಿಮ್ಮ ಕಾಲಿನ ಮುಳ್ಳು ತೆಗೆಯೋಕೆ ನಾನು ನಗರಕ್ಕೆ ಹೋಗ್ತಿರುವುದು. ಇನ್ಮೇಲೆ ಈ ಅರಿದ ಚಾಪೆ ಬೇಡ, ಅಲೆಯ ಮನೆ ಬೇಡ. ನಾವು ಬೆಂಗಳೂರಿಗೆ ಹೋಗೋಣ. ನಗರದ ದೊಡ್ಡ ಕಲ್ಯಾಣ ಮಂಟಪ. ರಾಮು ಮತ್ತು ಕವಿತಲ ಅದ್ದೂರಿ ಮದುವೆ ನಡೆಯುತ್ತದೆ. ಆದರೆ ಮದುವೆ ಮಂಟಪದಲ್ಲಿ ಕವಿತಲ ಮುಖದಲ್ಲಿ ಸಂತೋಷವೇ ಇರಲಿಲ್ಲ. ಮದುವೆಯಾಗಿ ರಾಮು ಮತ್ತು ತಂದೆ ತಾಯಿ ಎಲ್ಲರೂ ನಗರದ ಹೊಸ ಮನೆಗೆ ಬರುತ್ತಾರೆ. ಹೊಸ ಮನೆಗೆ ಬಂದ ಕೆಲವೇ ದಿನದಲ್ಲಿ ಕವಿತಾ ತನ್ನ ಅಸಲಿ ರೂಪ ತೋರಿಸಲು ಶುರು ಮಾಡುತ್ತಾಳೆ. ನೋಡಿ ರಾಮು, ನಿಮ್ಮ ಅಪ್ಪ ಅಮ್ಮನಿಗೆ ಅಲ್ಲಿಯ ಅಭ್ಯಾಸಗಳು ಇನ್ನೂ ಹೋಗಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂರೋಲ್ಲ, ನೆಲದ ಮೇಲೆ ಕೂತು ಊಟ ಮಾಡುತ್ತಾರೆ. ನನ್ನ ಫ್ರೆಂಡ್ಸ್ ಬಂದ್ರೆ ನನಗೆ ನಾಚಿಕೆ ಆಗುತ್ತದೆ. ಹೋಗ್ಲಿ ಬಿಡು ಕವಿತಾ, ವಯಸ್ಸಾದವರು ಅಲ್ವಾ, ಹೊಂದ್ಕೊಳ್ಳುತ್ತಾರೆ. ಇಲ್ಲ, ಇವತ್ತಿನಿಂದ ನಿಮ್ಮ ಸಂಬಳ ಕಾರ್ಡ್ ನನ್ನ ಹತ್ತಿರ ಇರಬೇಕು. ಈ ಮನೆಯಲ್ಲಿ ನನ್ನ ಮಾತೇ ನಡೆಯಬೇಕು. ಅಲ್ಲಿಂದ ಯಾರೂ ಇಲ್ಲಿ ಇರಬಾರದು. ನಿಮಗೆ ನಮ್ಮಿಬ್ಬರು ಮುಖ್ಯನಾ ಅಥವಾ ಅವರ? ನಿರ್ಧಾರ ಮಾಡಿ. ರಾತ್ರಿಯ ಸಮಯ. ಗೌರಮ್ಮ ಮತ್ತು ರಂಗಪ್ಪ ಹಾಲ್ನಲ್ಲಿ ಕುಳಿತು ಮಾತಾಡುತ್ತಾ ಇರುತ್ತಾರೆ. ರಾಮು ಅಲ್ಲಿಗೆ ಬರುತ್ತಾನೆ. ಅಪ್ಪ, ಅಮ್ಮ, ನಿಮಗೊಂದು ವಿಷಯ ಹೇಳಬೇಕಿತ್ತು. ಹೇಳಪ್ಪ ಮಗನೇ, ಏನಾಯಿತು? ಮುಖ ಯಾಕೆ ಸಣ್ಣದಾಗಿದೆ? ಅದು ನಿಮಗಿಲ್ಲಿ ನಗರ ಗಾಳಿ ಹೋಗುತ್ತಿಲ್ಲ ಅನಿಸುತ್ತದೆ. ಅಲ್ಲಿ ನಮ್ಮ ಸ್ವಂತ ಮನೆ, ತೋಟ ಇದೆ ಅಲ್ವಾ? ನೀವು ನಾಳೆ ಅಲ್ಲಿಗೆ ಹೊರಟ್ರೆ ಒಳ್ಳೆಯದು. ಮಗನೇ, ನಮಗೆ ನಿನ್ನ ಜೊತೆ ಇರುವುದೇ ಆಸೆಯಪ್ಪ. ನಾವು ನಿಮ್ಮಿಬ್ಬರ ಮಧ್ಯೆ ಬರಲ್ಲ, ಒಂದು ಮೂಲೆಯಲ್ಲಿ ಇರ್ತೀವಿ. ಇಲ್ಲ ಅಮ್ಮ, ಕವಿತರಿಗೆ ಇದು ಇಷ್ಟವಿಲ್ಲ. ದಯವಿಟ್ಟು ಹಠ ಮಾಡಬೇಡಿ. ತಿಂಗಳಿಗೆ ಒಂದಿಷ್ಟು ದುಡ್ಡು ಕಳಿಸ್ತೀನಿ ಅಷ್ಟೇ. ಮರುದಿನ ಬೆಳಗ್ಗೆ ತಂದೆ ತಾಯಿ ಕಣ್ಣೀರು ಹಾಕುತ್ತಾ ಮೂಟೆಯನ್ನು ಹಿಡಿದು ಅಲ್ಲಿಯ ಬಸ್ಸಿಗೆ ಹತ್ತುತ್ತಾರೆ. ರಾಮು ಕವಿತಲ ಕಡೆ ನೋಡಿ ನಗುತ್ತಾನೆ. ಹೆಂಡತಿಯೇ ಸರ್ವಸ್ವ ಎಂದುಕೊಂಡು ತನ್ನ ಸಂಪಾದನೆಯ ಪ್ರತಿ ಪೈಸವನ್ನು ಅವಳಿಗೆ ಒಪ್ಪಿಸುತ್ತಾನೆ. ಅವರಿಗೆ ಚಿಂಟು ಎಂಬ ಮಗ ಹುಟ್ಟುತ್ತಾನೆ. 5 ವರ್ಷಗಳ ನಂತರ ರಾಮು ಆಫೀಸಿನಿಂದ ಬೈಕಿನಲ್ಲಿ ಮನೆಗೆ ಬರುತ್ತಿರುತ್ತಾನೆ. ಜೋರಾಗಿ ಮಳೆ ಬರುತ್ತಿದೆ. ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ಪಿದ ಲಾರಿ ಒಂದು ರಾಮುವಿನ ಬೈಕಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತದೆ. ಡಾಕ್ಟರ್ ಹೊರಗೆ ಬಂದು ಕವಿತಾಳಿಗೆ ವಿಷಯ ತಿಳಿಸುತ್ತಾರೆ. ಐ ಆಮ್ ಸಾರಿ ಕವಿತಾ ಅವರೇ, ನಿಮ್ಮ ಪತಿ ಜೀವ ಉಳಿದಿದೆ, ಆದರೆ ಅವರ ಬೆನ್ನು ಮೂಳೆಗೆ ತೀವ್ರ ಪೆಟ್ಟಾಗಿದೆ. ಅವರು ಇನ್ಮೇಲೆ ಎದ್ದು ನಿಲ್ಲಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಹಾಸಿಗೆ ಹಿಡಿಯಲಿದ್ದಾರೆ. ಕೆಲಸ ಮಾಡುವುದು ಕಷ್ಟ. ಏನು, ಕೆಲಸ ಮಾಡೋಕೆ ಆಗಲ್ವಾ? ಹಾಗಾದ್ರೆ ಮನೆಯ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್ ಯಾರು ಕಟ್ತಾರೆ? ಮನೆಗೆ ಬಂದ ಮೇಲೆಯಂತೂ ಪರಿಸ್ಥಿತಿ ನರಕವಾಗುತ್ತದೆ. ರಾಮು ಹಾಸಿಗೆಯ ಮೇಲೆ ಮಲಗಿ ನೋವಿನಿಂದ ನರಳುತ್ತಾನೆ. ಕವಿತಾ ಅವನಿಗೆ ಕನಿಷ್ಠ ನೀರು ಕೂಡ ಕೊಡುವುದಿಲ್ಲ. ಕವಿತಾ, ಸ್ವಲ್ಪ ನೀರು ಕೊಡು, ತುಂಬಾ ತಲೆನೋವು. ಕವಿತಾ ಬ್ಯಾಗ್ ಪ್ಯಾಕ್ ಮಾಡುತ್ತಾ, ಪ್ರತಿ ಸಲ ನಿಮ್ಮ ಕಿರುಚಟ ಕೇಳಿ ನನಗೆ ಸಾಕಾಗಿದೆ. ದುಡ್ಡು ತರೋ ತನಕ ನೀವು ನಮ್ಮ ಗಂಡ ಅಲ್ಲ, ಈಗ ಬರೀ ಹೆಣದ ತರ ಬಿದ್ದಿದ್ದೀಯ. ನಿನ್ನ ಸೇವೆ ಮಾಡಲು ನಾನೇನು ನಿಮ್ಮ ದಾಸಿ ಅಲ್ಲ. ನಾನು ನನ್ನ ಮಗಳನ್ನು ಕರೆದುಕೊಂಡು ನನ್ನ ತಾಯಿಯ ಮನೆಗೆ ಹೋಗುತ್ತೀನಿ. ಕವಿತಾ, ಚಿಂಟು, ನನ್ನನ್ನು ಹೀಗೆ ಬಿಟ್ಟು ಹೋಗುತ್ತೀರಾ?
ನನ್ನ ತಪ್ಪು ತಿಳಿಯಿತು. ನನಗೆ ಯಾರೂ ಇಲ್ಲ, ನಿಲ್ಲಿ. ಕವಿತಾ ಮಗನ ಕೈ ಹಿಡಿದು ಬಾಗಿಲನ್ನು ಜೋರಾಗಿ ಹಾಕಿ ಹೊರಟು ಹೋಗುತ್ತಾಳೆ. ಮನೆ ಸಂಪೂರ್ಣ ನಿಶಬ್ದವಾಗುತ್ತದೆ. ರಾಮು ಅಸಹಾಯಕತೆಯಿಂದ ಜೋರಾಗಿ ಅಳುತ್ತಾನೆ. ದಿನಗಳು ಉರುಳುತ್ತವೆ. ರಾಮು ಧೂಳು ಹಿಡಿದ ಕೋಣೆಯಲ್ಲಿ ಹಸಿವು ಮತ್ತು ತೀವ್ರ ಜ್ವರದಿಂದ ತತ್ತರಿಸುತ್ತಾನೆ. ಮೈ ಮೇಲೆ ನೊಣಗಳು ಕೂರುತ್ತವೆ. ಸಾವಿನ ದವಡೆಯಲ್ಲಿದ್ದಾನೆ. ಇದ್ದಕ್ಕಿದ್ದಂತೆ ಮನೆಯ ಮುಖ್ಯ ಬಾಗಿಲು ತೆರೆಯುತ್ತದೆ. ವೃದ್ಧ ತಾಯಿ ಗೌರಮ್ಮ ಒಳಗೆ ಬರುತ್ತಾಳೆ. ಮಗನ ಈ ಪರಿಸ್ಥಿತಿಯನ್ನು ನೋಡಿದ ಅವಳ ಕೈಯಲ್ಲಿದ್ದ ಬುತ್ತಿ ಪಾತ್ರೆ ಕೆಳಗೆ ಬೀಳುತ್ತದೆ. ಗೌರಮ್ಮ ಓಡೋಡಿ ಬರುತ್ತಾಳೆ. ಅಯ್ಯೋ ನನ್ನ ಮಗನೇ, ಏನಾಯ್ತಪ್ಪ? ಈ ಸ್ಥಿತಿ, ಯಾರು ಇಲ್ಲ, ಹೀಗೆ ಬಿದ್ದಿದ್ದೀಯಾ ನನ್ನ ಕಂದ? ಅಮ್ಮ, ನೀನಾ? ನಾನು ನಿನಗೆ ದ್ರೋಹ ಮಾಡಿದೆ ಅಮ್ಮ. ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದೆ, ಆದ್ರೂ ನನಗಾಗಿ ಬಂದಿಯಾ? ಮಗನೇ, ಹೆಂಡತಿ ಬಿಡಬಹುದು, ಪ್ರಪಂಚವೇ ನಿನ್ನನ್ನು ಕೈ ಬಿಡಬಹುದು, ಆದರೆ ಎತ್ತ ತಾಯಿಗೆ ಮಗ ಯಾವತ್ತೂ ಮಗನೇ. ನೀನು ತಪ್ಪು ಮಾಡಿದೆ ಅಂತ ನಾನು ಬರದೆ ಇರಲು ಸಾಧ್ಯವೇ? ಈ ಕರುಳು ಅದಕ್ಕೆ ಒಪ್ಪಲ್ಲ ಮಗನೇ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ಅಮ್ಮ. ರೂಪಾಯಿ ದುಡ್ಡು, ಸುಳ್ಳು ಪ್ರೀತಿ ಹಿಂದೆ ಬಿದ್ದು ಚಿನ್ನದಂತಹ ಎತ್ತವರನ್ನು ಮರೆತು ಬಿಟ್ಟೆ. ನನಗೆ ಈಗ ತಿಳಿಯಿತು ಅಮ್ಮ, ತಾಯಿಗಿಂತ ದೊಡ್ಡ ದೇವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ತಾಯಿ ಗೌರಮ್ಮ ತನ್ನ ಕೈಯಾರೆ ಮಗನಿಗೆ ಅನ್ನದ ತುತ್ತನ್ನು ತಿನ್ನಿಸುತ್ತಾಳೆ. ಅವಳ ಕಣ್ಣೀರು ರಾಮುವಿನ ಮುಖದ ಮೇಲೆ ಬೀಳುತ್ತದೆ. ರಾಮು ತಾಯಿಯ ಮಡಿನಲ್ಲಿ ಮಗುವಿನಂತೆ ನೆಮ್ಮದಿಯಿಂದ ಕಣ್ಣು ಮುಚ್ಚುತ್ತಾನೆ. ಹೌದು, ಪ್ರೀತಿಯ ಮುಖವಾಡ ಧರಿಸಿದ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕ. ಆದರೆ ತಾಯಿಯ ಮಮತೆ ಮತ್ತು ಕರುಣೆ ಸಂಬಂಧ ಮಾತ್ರ ಶಾಶ್ವತ. ಎತ್ತವರನ್ನು ಗೌರವಿಸಿ, ಅವರನ್ನು ಎಂದಿಗೂ ಕೈ ಬಿಡಬೇಡಿ.